ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಪಿವೋಟ್ ಟೇಬಲ್ ಅನ್ನು ಯಾವ ರೀತಿ ಬಳಸಬಹುದು ಎಂಬ ಮಾಹಿತಿಯನ್ನು ತಿಳಿಸಿಕೊಡಲಿದ್ದೇವೆ. ನೀವೇನಾದರೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ನೋಡೋಣ ಪಿವೋಟ್ ಟೇಬಲ್. ಸೊ ಈಗ ಕಂಪ್ಲೀಟ್ ಡೇಟಾನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇನ್ಸರ್ಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಪಿವೋಟ್ ಟೇಬಲ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ನ್ಯೂ ವರ್ಕ್ ಶೀಟ್ ಆರ್ ಎಕ್ಸಿಸ್ಟಿಂಗ್ ಶೀಟ್ ಅಂತ ಕೇಳ್ತಾ ಇದೆ. ನನಗೆ ನ್ಯೂ ಶೀಟಲ್ಲಿ ಬೇಕು, ಹಾಗಾಗಿ ನ್ಯೂ ಶೀಟ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದು ಏನು ಮಾಡುತ್ತೆ ಪಿವೋಟ್ ಟೇಬಲ್ ಅಂತ ಅಂದರೆ ಈ ರೀತಿ ಆಪ್ಷನ್ ಬರುತ್ತೆ. ಸೊ ನನಗೆ ಡಿಪಾರ್ಟ್ಮೆಂಟ್ ಅಂತ ಕ್ಲಿಕ್ ಮಾಡಿದರೆ ಅದು ಆಟೋಮೆಟಿಕಲಿ ಕಾಲಮ್ ವೈಸಲ್ಲಿ ಡಿಪಾರ್ಟ್ಮೆಂಟ್ನ ಡಿಸ್ಪ್ಲೇ ಮಾಡ್ತಾ ಇದೆ. ಅದೇ ನಾನು ರೋ ವೈಸಲ್ಲಿ ಡಿಸ್ಪ್ಲೇ ಮಾಡ್ತಾ ಇತ್ತು, ಇವಾಗ ಕಾಲಮ್ಗೆ ಹಾಕಿದರೆ ಕಾಲಮ್ ವೈಸಲ್ಲಿ ಕೂಡ ಡಿಸ್ಪ್ಲೇ ಮಾಡುತ್ತೆ. ಸೊ ಡಿಪಾರ್ಟ್ಮೆಂಟ್ ತೊಗೊಂಡಿದ್ದೀನಿ. ಸೊ ಡಿಪಾರ್ಟ್ಮೆಂಟು ಆ್ಯನ್ಯುವಲ್ ಸ್ಯಾಲ್ರಿ ಏನಿದೆ ಅನ್ನೋದು ನಾನು ತಿಳ್ಕೋಬೇಕು. ಸೊ ಆ್ಯನ್ಯುವಲ್ ಸ್ಯಾಲ್ರಿ ಕ್ಲಿಕ್ ಮಾಡಿದ ತಕ್ಷಣ ಅದು ವ್ಯಾಲ್ಯೂಸ್ಗೆ ಆ್ಯಡ್ ಆಯಿತು. ಸೊ ಆ್ಯನ್ಯುವಲ್ ಸ್ಯಾಲ್ರಿ ಏನಿದೆ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ದು ಕೂಡ ಆ್ಯನ್ಯುವಲ್ ಸ್ಯಾಲ್ರಿ ಏನಿದೆ ಅನ್ನೋದನ್ನು ಅದು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರುವಂಥದ್ದಿದೆ. ಸೊ ನೋಡ್ಬೋದು, ಸೊ ಸಮ್ ಆಫ್ ಆ್ಯನ್ಯುವಲ್ ಸ್ಯಾಲ್ರಿ ಅಂದರೆ ಕಂಪ್ಲೀಟ್ ಅದನ್ನು ಆ್ಯಡ್ ಮಾಡಿ ತೋರಿಸ್ತಾ ಇದೆ. ಸೊ ಇಲ್ಲಿ ಬಂದು ಸಮ್ ಆಫ್ ಆ್ಯನ್ಯುವಲ್ ಸ್ಯಾಲ್ರಿ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಕೌಂಟ್ ಬೇಕು ಅಂತ ಅಂದರೆ ಕೌಂಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತೆ ಡಬಲ್ ಕ್ಲಿಕ್ ಮಾಡಿ ಆ್ಯಾವ್ರೇಜ್ ಇದೆ, ಮ್ಯಾಕ್ಸಿಮಮ್, ಮಿನಿಮಮ್, ಸೊ ಯಾವ್ದು ಬೇಕಿದೆ ನೀವು ಅದನ್ನು ಐಡೆಂಟಿಫೈ ಮಾಡ್ಕೋಬೋದು. ಸೊ ಅಂದರೆ ಡಿಪಾರ್ಟ್ಮೆಂಟ್ದು ಸ್ಯಾಲ್ರಿನ ಇದು ತೋರಿಸ್ತಾ ಇದೆ. ಸೊ ವಿತ್ ದ ಹೆಲ್ಪ್ ಆಫ್ ಪಿವೋಟ್ ಟೇಬಲ್ ನಾವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ದು ಸ್ಯಾಲ್ರಿನ ಐಡೆಂಟಿಫೈ ಮಾಡಿದ್ವಿ. ನೆಕ್ಸ್ಟ್ ಬಂದು ನಾನು ಕಂಟ್ರಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಕಂಟ್ರಿ ರೋಸ್ಗೆ ಬಂತು, ಅದನ್ನು ತೆಗೆದು ನಾನು ಕಾಲಮ್ಗೆ ಹಾಕ್ತೀನಿ. ಸೊ ಕಾಲಮ್ಗೆ ಹಾಕಿದ ನಂತರ ಇಲ್ಲಿ ನೋಡ್ಬೋದಾಗಿದೆ 2 ದೇಶ ಇದೆ. ಸೊ ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ಸ್. ನಮ್ಮ ಎಂಟೈರ್ ಡೇಟಾ ಏನಿತ್ತು ನೋಡಿ ಅದರಲ್ಲಿ ಚೀನಾ ಮತ್ತು US ಎಂಪ್ಲಾಯೀಸ್ ಇದ್ದಾರೆ. ಸೊ US ನೋಡ್ಬೋದು, ಸೇಲ್ಸ್ ಬಿಟ್ಟು ಇನ್ನೆಲ್ಲ ಕೂಡ ಇದ್ದಾರೆ. ಬಟ್ ಚೀನಾದವರು ಮೂರು ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಇರುವಂಥದ್ದಿದೆ. ಸೊ ಅದರ ಜೊತೆಗೆ ಅದು ಗ್ರ್ಯಾಂಡ್ ಟೋಟಲ್ನ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೆ. ಸೊ ಇದು ಆ್ಯನ್ಯುವಲ್ ಸ್ಯಾಲ್ರಿ ಕಂಟ್ರಿ ವೈಸ್ ಕೂಡ ಯಾವ ರೀತಿ ನೋಡೋದು ಅಂತ ತಿಳ್ಕೊಬೋದು. ಸೊ ನೆಕ್ಸ್ಟ್ ಬೇರೆ ಏನು ಆಪ್ಷನ್ ಅವೈಲೇಬಲ್ ಇದೆ ಅಂತ ಅಂದರೆ ಸೊ ಇಲ್ಲಿ ಫಿಲ್ಟರ್ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ಏನು ಮಾಡೋಣ ಅಂತ ಅಂದರೆ ಸೊ ಇಲ್ಲಿ ಬಂದು ಜಾಬ್ ಟೈಟಲ್, ಓಕೆ ಇಲ್ಲಿದೆ ಬೇಡ, ಜೆಂಡರ್ ಸೆಲೆಕ್ಟ್ ಮಾಡೋಣ. ಜೆಂಡರ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಫಿಲ್ಟರಲ್ಲಿ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಜೆಂಡರ್ ಆಪ್ಷನ್ ಬಂತು. ಸೊ ಆಲ್ ಅಂತ ಸೆಲೆಕ್ಟ್ ಮಾಡಿರೋ ಆಲ್ ಬರುತ್ತೆ. ಸೊ ಫೀಮೇಲ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕಂಟ್ರಿ ವೈಸ್ ಫೀಮೇಲ್ ಎಂಪ್ಲಾಯೀಸ್ದು ಸ್ಯಾಲ್ರಿ ಇಲ್ಲಿ ತೋರಿಸ್ತಾ ಇದೆ. ಅದೇ ರೀತಿ ಮೇಲ್ ಕ್ಲಿಕ್ ಮಾಡಿದರೆ ಮೇಲ್ ಎಂಪ್ಲಾಯೀಸ್ದು ಡೇಟಾನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೆ. ಸೊ ಅದನ್ನೇ ನಾನೇನಾದರೂ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ಆಲ್ ತೋರಿಸುತ್ತೆ. ಸೊ ಅದೇ ರೀತಿ ಇನ್ನೊಂದು ಆಪ್ಷನ್ ಏನಂದರೆ ಇಲ್ಲಿ ಇನ್ಸರ್ಟ್ ಆಪ್ಷನ್ ಏನಿದೆ ನೋಡಿ, ಇನ್ಸರ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ 1 ನಿಮಿಷ. ಸೊ ಸ್ಲೈಸರ್ ಅಂತ ಒಂದು ಆಪ್ಷನ್ ಇದೆ. ಸೊ ಇನ್ಸರ್ಟ್ನ ಕ್ಲಿಕ್ ಮಾಡಿದ ನಂತರ ಅದು ಡಿಸ್ಪ್ಲೇ ಆಗುತ್ತೆ. ಓಕೆ, ಓಕೆ ಇನ್ಸರ್ಟ್ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದಾಗತ್ತೆ ಫಿಲ್ಟರ್ ಆಪ್ಷನ್ ಇದು. ಸೊ ಫಿಲ್ಟರ್ ಆಪ್ಷನಲ್ಲಿ ಆಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಆಲ್ ಸೆಲೆಕ್ಟ್ ಮಾಡಿದ ನಂತರ ಪ್ರತಿಯೊಂದು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಫಿಲ್ಟರಲ್ಲಿ ಜೆಂಡರ್ನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇದಾದ ನಂತರ ನಿಮಗೆ ಸ್ಲೈಸರ್ ಆಪ್ಷನ್ ಅಂತ ಹೇಳಿದೆ. ಸೊ ಸ್ಲೈಸರ್ ಆಪ್ಷನ್ ಏನು ಮಾಡುತ್ತೆ ಅಂತ ಅಂದರೆ ಅದನ್ನು ಕೂಡ ತೋರಿಸ್ತೀನಿ, 1 ನಿಮಿಷ. ಸೊ ಇಲ್ಲಿ ನೋಡ್ಬೋದು ನೀವು ಮೇಲೆ ಬಂದು ಇಲ್ಲಿ ಇನ್ಸರ್ಟ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ಸರ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿದರೆ ಇಲ್ಲಿ ರೈಟ್ ಸೈಡಲ್ಲಿ ಸ್ಲೈಸರ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಸ್ಲೈಸರ್ನ ನಾವು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಸ್ಲೈಸರ್ನ ಕ್ಲಿಕ್ ಮಾಡಿದ ನಂತರ ಜೆಂಡರ್ ಓಕೆ ಅಂತ ಕೊಟ್ಟರೆ ಒಂದು ಸ್ಲೈಸರ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಈ ಸ್ಲೈಸರ್ ಏನು ಮಾಡುತ್ತೆ ಅಂತ ಅಂದರೆ ಸೊ ಇದು ಸೇಮ್ ಫಿಲ್ಟರ್ ಥರನೇ ವರ್ಕ್ ಆಗುತ್ತೆ. ಮೇಲ್ ಅಂತ ಕ್ಲಿಕ್ ಮಾಡಿದರೆ ಮೇಲ್ ಎಂಪ್ಲಾಯೀಸ್ದು ಡೇಟಾ ತೋರಿಸುತ್ತೆ, ಫೀಮೇಲ್ ಕ್ಲಿಕ್ ಮಾಡಿದರೆ ಫೀಮೇಲ್ ಎಂಪ್ಲಾಯೀಸ್ದು ತೋರಿಸುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದರೆ ಮಲ್ಟಿಪಲ್ ಎರಡನ್ನೂ ಕೂಡ ಸೆಲೆಕ್ಟ್ ಮಾಡ್ಬೋದಾಗಿರುವಂಥದ್ದು ಇದೆ. ಇದು ಕೂಡ ಜಸ್ಟ್ ಸ್ಲೈಸರ್ ಥರನೇ ವರ್ಕ್ ಆಗುತ್ತೆ.
ಇಲ್ಲಿ ನೋಡ್ಬೋದು ಕಲರ್ ಯಾವ್ದು ಬೇಕು ಕಲರ್ನ ಕೂಡ ನೀವು ಚೇಂಜ್ ಮಾಡ್ಕೊಳ್ಳುವಂಥ ಒಂದು ಆಪ್ಷನ್ ಇಲ್ಲಿ ನಿಮಗೆ ಅವೈಲಬಲ್ ಇದೆ. ಸೊ ಇದು ಯಾವ ರೀತಿ ಪಿವೋಟ್ ಟೇಬಲ್ ಅಲ್ಲಿ ಸ್ಲೈಸರ್ನ ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಇರುವಂಥದ್ದಿದೆ. ಸೊ ಇನ್ಸರ್ಟ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಸ್ಲೈಸರ್ ಅಂತ ಇರುವಂಥದ್ದಿದೆ. ಸೊ ಇದು ಒಂದು ಕಂಪ್ಲೀಟ್ ಪಿವೋಟ್ ಟೇಬಲ್ನ ಯಾವ ರೀತಿ ಯೂಸ್ ಮಾಡೋದು ಪ್ಲಸ್ ಸ್ಲೈಸರ್. ಇನ್ನೊಂದು ಸ್ಲೈಸರ್ ಬೇಕಂದ್ರೆ ಜಾಬ್ ಟೈಟಲ್ ಅಂತ ಇದೆಯಲ್ಲ, ಜಾಬ್ ಟೈಟಲ್ನ ನಾನು ಸ್ಲೈಸರಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಯಾವ್ದಾವುದು ಜಾಬ್ ಟೈಟಲ್ ಇದೆ ಪ್ರತಿಯೊಂದು ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಯಾವುದಾದ್ರೂ ಒಂದು ಬೇಕಂದ್ರೆ ಒಂದನ್ನು ಸೆಲೆಕ್ಟ್ ಮಾಡಿ ನೋಡಿ ಅದೊಂದು ಮಾತ್ರ ಬರುತ್ತೆ. ಅನಲಿಸ್ಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅದೊಂದು ಮಾತ್ರ ಬರುತ್ತೆ. ಮಲ್ಟಿಪಲ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಮಲ್ಟಿಪಲ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡೋದ್ರೆ ಮಲ್ಟಿಪಲ್ ಆಪ್ಷನ್ ಕೂಡ ನಿಮಗೆ ಡಿಸ್ಪ್ಲೇ ಆಗುವಂಥದ್ದು ಇರುತ್ತೆ. ಇದು ಬಂದು ಸ್ಲೈಸರ್ದು ಯೂಸಸ್. ಅಂದರೆ ಸೇಮ್ ಫಿಲ್ಟರ್ ಥರನೇ ವರ್ಕ್ ಆಗುತ್ತೆ, ಬಟ್ ಡಿಸ್ಪ್ಲೇ ಮಾಡೋದಕ್ಕೆಲ್ಲ ಚೆನ್ನಾಗಿರುವಂಥದ್ದು ಇರುತ್ತೆ ಪ್ರೆಸೆಂಟ್ ಮಾಡೋದಕ್ಕೆ. ಸೊ ರಿಮೂವ್ ಅಂತ ಕೊಡ್ತಾ ಇದ್ದೀನಿ, ಸ್ಲೈಸರ್ ರಿಮೂವ್ ಆಯಿತು. ಸೊ ಈ ಸ್ಲೈಸರ್ನ ಕೂಡ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ಬಂದು ಕಂಪ್ಲೀಟ್ ಪಿವೋಟ್ ಟೇಬಲ್ ಬಗ್ಗೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಪಿವೋಟ್ ಟೇಬಲ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡುವಂಥದ್ದು. ಸೊ ಈ ವಿಡಿಯೋಯಿಂದ ನಿಮಗೂ ಕೂಡ ಯೂಸ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಯೂಸ್ ಆಗಿದೆ ಅಂತ ಅಂದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದ.